ನಮಸ್ತೆ ಎಲ್ಲರಿಗೂ. ಇವತ್ತೇನು ಮಾಡ್ತಿದ್ದೀನಿ ಅಂದರೆ ಅಗಸೆ ಬೀಜದ್ದು ಚಟ್ನಿ ಪುಡಿ ಮಾಡ್ತಾ ಇದ್ದೀನಿ. ಅಗಸೆ ಬೀಜ ಮತ್ತು ಎಳ್ಳು ಉಪಯೋಗಿಸ್ಕೊಂಡು ನಾನು ನಿಮಗೆ ಹೇಳ್ತೀನಿ ಅದರಿಂದ ಏನು ಉಪಯೋಗ ಅಂತ. ಅದಕ್ಕಿಂತ ಮೊದಲು ಹೇಗೆ ಇದನ್ನು ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ನಿಮಗೆ ಎಷ್ಟು ಬೇಕು, ಎಷ್ಟು ಕ್ವಾಂಟಿಟಿಯಲ್ಲಿ ಅಷ್ಟು ಅಗಸೆ ಬೀಜನ ತೊಗೊಳ್ಳಿ. ನಾನು ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ. ಅದು ಈ ಥರ ನೋಡಿ, ಅದು ಪಟ್ ಪಟ್ ಅಂತ ಸೌಂಡ್ ಬರಬೇಕು, ಅಲ್ಲಿವರೆಗೂ ಸ್ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಇವಾಗ ಎಳ್ಳನ್ನು ಕೂಡ ಚಿಕ್ಕ ಉರಿಯಲ್ಲಿ ಇಟ್ಕೊಂಡು ಹುರ್ಕೋಬೇಕು, ಯಾಕಂದರೆ ಎಳ್ಳು ಬೇಗ ಸೀದೋಗ್ಬಿಡುತ್ತೆ. ಅದರಿಂದ ಚಿಕ್ಕ ಉರಿಯಲ್ಲಿ ಆದಷ್ಟು ಇಟ್ಕೊಂಡು ಹುರ್ಕೊಳ್ಳಿ. ಅದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಅಷ್ಟೇ. ಸೊ ಎಳ್ಳು ಇಷ್ಟ ಆಗಿದ್ರೆ ಸಾಕು. ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ. ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಸೊ ಈ ಥರ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು ಹುಣಸೆಹಣ್ಣು ತೊಗೊಂಡಿದ್ದೀನಿ, ಸ್ವಲ್ಪ ತೊಗೊಂಡಿದ್ದೀನಿ, ಯಾಕಂದರೆ ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತಿದ್ದೀನಿ. ಒಂದು 4-5 ಮೆಣಸಿನ್ಕಾಯಿ. ನಿಮಗೆ ಕಲರ್ ಬೇಕಂತಂದರೆ ನೀವು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಬೋದು. ನನಗೆ ಅಷ್ಟೊಂದೇನು ಪ್ರಿಫರ್ ಮಾಡೋದಿಲ್ಲ, ಸೊ ಅದಕ್ಕೆ ಬರೀ ಗುಂಟೂರು ಮೆಣಸಿನ್ಕಾಯಿ ಖಾರಕ್ಕಷ್ಟೇ ತೊಗೊಂಡಿದ್ದೀನಿ. ಮತ್ತು ಕರಿಬೇವು ತೊಗೊಬೇಕು. ಕರಿಬೇವು ನೀವು ಎಷ್ಟು ಜಾಸ್ತಿ ತೊಗೊಂಡ್ರು ಅಷ್ಟು ಒಳ್ಳೆಯದೇ, ನೋಡಿ ತೊಗೊಳ್ಳಿ. ಮತ್ತು ತೆಂಗಿನಕಾಯಿ, ಕೊಬ್ಬರಿ ತೊಗೊಬೇಕು. ಕೊಬ್ಬರಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಬೆಳ್ಳುಳ್ಳಿ ತೊಗೊಬೇಕು. ಬೆಳ್ಳುಳ್ಳಿ ನಾನು ಒಂದು ಫುಲ್ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ನೀವು ಎಷ್ಟು ಮಾಡ್ಕೊಳ್ತೀರಾ ಅದಕ್ಕೆ ತಕ್ಕಂತೆ ನೀವು ತೊಗೊಳ್ಳಿ. ಸೊ ಈ ಥರ ಫಸ್ಟು ನಾನು ಕೊಬ್ಬರಿನ ಕೆಂಪಗಾಗೋವರೆಗೂ ಹುರ್ಕೊಳ್ತಿದ್ದೀನಿ. ನೀವೆಲ್ಲನೂ ಒಟ್ಟಿಗೆ ಹುರ್ಕೊಬೋದು, ಬಟ್ ಇದು ಸ್ವಲ್ಪ ಹಸಿ ಇತ್ತಂತ ಹೇಳಿ ನಾನು ಫಸ್ಟೇ ಹುರ್ಕೊಳ್ತಿದ್ದೀನಿ. ಹಾಗೆ ಮೆಣಸಿನ್ಕಾಯಿನ ನೀವು ಫಸ್ಟೇ ಹಾಕೊಳ್ಳೋದಕ್ಕೆ ಹೋಗ್ಬೇಡಿ, ಘಾಟ್ ಇರುತ್ತೆ ಮತ್ತು ಅದು ಬೇಗ ಫ್ರೈ ಆಗೋದ್ರಿಂದ ಬೇಗ ಕರ್ರಗಾಗ್ಬಿಡುತ್ತೆ. ಸೊ ಅದರಿಂದ ನೀವು ಫಸ್ಟು ಈ ಥರ ಒಂದೊಂದಾಗೆ ಮಾಡಿಕೊಂಡ್ರೆ ಒಳ್ಳೆಯದು. ಇಲ್ಲ ಅಂತಂದರೆ ನೀವೆಲ್ಲನೂ ಒಟ್ಟಿಗೆ ಹಾಕಿ ಮಾಡ್ಕೋಬೋದು, ಬಟ್ ಮೆಣಸಿನ್ಕಾಯಿ ಮಾತ್ರ ಸಪ್ರೇಟಾಗಿ ಹುರ್ಕೊಳ್ಳಿ. ನೆಕ್ಸ್ಟು ಹುಣಸೆಹಣ್ಣು ಹಾಕ್ಕೊಳ್ತಿದ್ದೀನಿ, ಹಾಗೆ ಬೆಳ್ಳುಳ್ಳಿ ಹಾಕ್ಕೊಳ್ತಿದ್ದೀನಿ, ಜೊತೆಗೆ ಕರಿಬೇವು ಕೂಡ ಹಾಕ್ಕೊಳ್ತಿದ್ದೀನಿ. ಕರಿಬೇವು ಒದ್ದೆ ಇರಬಾರ್ದು. ಇನ್ ಕೇಸ್ ನೀವು ತೊಳೆದಿದ್ದೀರಾ ಅಂತಂದರೆ ಅದನ್ನು ಸ್ವಲ್ಪ ಒಣಗಿಸ್ಕೊಳ್ಳಿ, ಅದಾದಮೇಲೆ ಹಾಕ್ಕೊಳ್ಳಿ. ಇಲ್ಲಾಂತಂದರೆ ಚಟ್ನಿ ಪುಡಿ ಬೇಗ ಕೆಟ್ಟೋಗೋ ಚಾನ್ಸಸ್ ತುಂಬ ಇರುತ್ತೆ, ಅದಕ್ಕೋಸ್ಕರ. ಸೊ ಇದು ಇಷ್ಟ ಆದಮೇಲೆ ನಾವು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಬೇಕು. ಇದು ನೋಡಿ ಎಲ್ಲ ಕ್ರಿಸ್ಪಿ ಆಗಿದೆ. ಸೊ ಈ ಥರ ಆದಮೇಲೆ ಟ್ರಾನ್ಸ್ಫರ್ ಮಾಡ್ಕೊಬೇಕು. ಕರಿಬೇ ಹೂವಿನ ಎಲೆ ಎಲ್ಲ ಕ್ರಿಸ್ಪಿ ಆದಮೇಲೆ ನಾವು ಒಂದು ಸಪ್ರೇಟ್ ಪ್ಲೇಟ್ಗೆ ತೊಗೊಬೇಕು. ನಾನು ಲಾಸ್ಟಿಗೆ ನಾನು ಹೇಳ್ದಂಗೆ ಮೆಣಸಿನ್ಕಾಯಿನ ಹುರ್ಕೊಳ್ತಿದ್ದೀನಿ. ಮರೆತು ಕೂಡ ನೀವು ಒಟ್ಟಿಗೆ ಹುರ್ಕೊಬೇಡಿ, ತುಂಬ ಘಾಟ್ ಅನಿಸುತ್ತೆ. ಸೊ ಈ ಥರ ರೆಡಿಯಾಗಿದೆ ಇದು. ಇದನ್ನು ನಾನು ಗ್ರೈಂಡರ್ ಮಾಡಿಕೊಂಡು ತೋರಿಸ್ತೀನಿ ನಿಮಗೆ ಯಾವ ಥರ ಪುಡಿ ಆಗಿದೆ ಅಂತ. ತುಂಬ ನುಣ್ಣಗೂ ರುಬ್ಕೊಬಾರ್ದು, ತುಂಬ ತರ್ತರಿಯಾಗಿರಬಾರ್ದು, ಮೀಡಿಯಮ್ ಆಗಿ ರುಬ್ಕೊಬೇಕು. ನಾನು ನಿಮ್ಗೆ ತೋರಿಸ್ತೀನಿ. ಸೊ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ನಾನು ಕಲ್ಲುಪ್ಪು ಹಾಕ್ಕೊಳ್ತಿದ್ದೀನಿ. ನಿಮ್ಮ ಮನೇಲಿ ಯಾವುದಿದೆ ಅದನ್ನು ಹಾಕ್ಕೊಬೋದು, ಕಂಪಲ್ಸರಿ ಇಲ್ಲ. ಟಂಟಡಾನ್, ರೆಡಿ ಆಯಿತು ಚಟ್ನಿ ಪುಡಿ. ಸೊ ಇದನ್ನು ಹೇಗೆಲ್ಲ ಕನ್ಸ್ಯೂಮ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಒಂದು, ನೀವು ಅನ್ನ ಜೊತೆ ಆದರೂ ತಿನ್ಬೋದು, ಅಥವಾ ದೋಸೆ ಮೇಲೆ ಹಾಕೊಂಡಾದರೂ ತಿನ್ಬೋದು, ಇಡ್ಲಿ ಮೇಲೆ ಹಾಕೊಂಡಾದರೂ ತಿನ್ಬೋದು. ಹಾಗೆ ಇಲ್ಲಪ್ಪ ಬೆಳಿಗ್ಗೆ ಎದ್ದು 2 ಸ್ಪೂನ್ ತಿನ್ಬಿಟ್ಟು ನಾನು ನೀರು ಕುಡಿತೀನಿ ಅಂದರೆ ಹಾಗೆ ಕೂಡ ಕುಡಿಬೋದು, ಹಾಗೆ ಕೂಡ ತಿನ್ಬೋದು. ನೀವು ಯಾವುದೇ ರೀತಿಯಾದರೂ ತಿನ್ಬೋದು. ಹಾಗೆ ಮೊಸರನ್ನ ಜೊತೆ ಅಂತ ಹಾಕೊಂಡು ತಿಂತಿದ್ರೆ ಸಖತ್ತಾಗಿರುತ್ತೆ. ಟೇಸ್ಟ್ ವೈಸ್ ಹೇಳ್ಬೇಕಂದ್ರೆ ಟೇಸ್ಟ್ ಕೂಡ ಅಗಸೆ ಬೀಜ ಆ್ಯಕ್ಚುಲಿ ಒಗ್ರೊಗ್ರು ಇರುತ್ತೆ, ಬಟ್ ಈ ಥರ ಮಾಡ್ಕೊಂಡು ತಿಂದಾಗ ನಿಮ್ಗೆ ಏನೂ ಅನ್ಸಲ್ಲ, ಅಗಸೆ ಬೀಜನೇ ಅಂತ ಅನ್ಸಲ್ಲ. ಸೊ ತುಂಬ ಚೆನ್ನಾಗಿದೆ. ನೀವು ಸಪ್ರೇಟಾಗಿ ಬೇಕಿದ್ರೆ ಅಗಸೆ ಬೀಜದ್ದು ಬೇರೆ ಪುಡಿ ಮಾಡ್ಕೋಬೋದು, ಎಳ್ಳುದು ಕೂಡ ಬೇರೆ ಮಾಡ್ಕೊಬೋದು. ನಾನು 2 ಒಂದರಲ್ಲೇ ಹಾಕಿ ಮಾಡಿಬಿಟ್ಟಿದ್ದೀನಿ. ಸೊ ಆ ರೀತಿ ಕೂಡ ನೀವು ಮಾಡ್ಕೊಬೋದು. ಹಾಗೆ ಇನ್ನೊಂದೇನಪ್ಪ ಅಂತ ಅಂದರೆ ಇದನ್ನು ನೀವು ಪುಡಿ ಮಾಡಿದ ತಕ್ಷಣ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಬಿಡ್ಬೇಡಿ. ಅದನ್ನು ಸ್ವಲ್ಪ ಒಣಗೋದಕ್ಕೆ ಬಿಡಿ. ಆಮೇಲೆ ಒಂದು ಬಾಕ್ಸಲ್ಲಿ ಇಡೋದ್ರಿಂದ ತುಂಬ ದಿನ ಬಾಳಿಕೆ ಬರುತ್ತೆ. ಸೊ ನಾವು ಇದರಲ್ಲಿ ಮೇಯ್ನಾಗಿ ಯೂಸ್ ಮಾಡಿರುವಂತಹ ಇಂಗ್ರೀಡಿಯೆಂಟ್ಸ್ ಅಂದರೆ ಅಗಸೆ ಬೀಜ ಮತ್ತು ಎಳ್ಳು. ಸೊ ಇದರಿಂದ ನಮಗೆ ವಿಟಮಿನ್ ಸಿಗುತ್ತೆ, ನಮ್ಮ ಬಾಡಿಗೆ ಬೇಕಾಗಿರುವಂತಹ ವಿಟಮಿನ್ ಸಿಗುತ್ತೆ, ಮೈಕ್ರೋ ನ್ಯೂಟ್ರಿಯೆಂಟ್ ಸಿಗುತ್ತೆ, ಹಾಗೆ ಒಮೆಗಾ 3 ಫ್ಯಾಟಿ ಆಸಿಡ್ ಸಿಗುತ್ತೆ ಅಗಸೆ ಬೀಜದಿಂದ. ಸೊ ಇದೆಲ್ಲ ಆದಮೇಲೆ ಇನ್ನೊಂದು ಮೇನ್ ಏನಪ್ಪ ಅಂದರೆ ಹೆಣ್ಮಕ್ಳಲ್ಲಿ ಇರುವಂತಹ ಈಸ್ಟ್ರೋಜನ್ ಲೆವೆಲ್ನ ಬೂಸ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಗಸೆ ಬೀಜ ಮತ್ತು ಎಳ್ಳು. ಸೊ ಇದರಿಂದ ಹೆಣ್ಮಕ್ಳಿಗೆ ಇದು ತುಂಬ ರಿಕಮೆಂಡೆಡ್. ಗಂಡು ಮಕ್ಳಿಗೆ ಅಂತಂದರೆ ಅವಾಗವಾಗ ತಿಂದರೆ ಓಕೆ, ಬಟ್ ನಾನು ಯಾವಾಗಲೂ ಡೈಲಿ ತಿನ್ನಿ ಅಂತ ನಾನು ರೆಕಮೆಂಡ್ ಮಾಡೋದಿಲ್ಲ. ಬಟ್ ಹೆಣ್ಮಕ್ಳು ಇದನ್ನು ಡೈಲಿ ತಿನ್ನಿ. ಸೊ ಅದರಿಂದ ನಮ್ಮ ಹೆಣ್ಮಕ್ಳ ಹಾರ್ಮೋನ್ ಆಗಿರುವಂತಹ ಈಸ್ಟ್ರೋಜನ್ ಲೆವೆಲ್ನ ಇನ್ಕ್ರೀಸ್ ಮಾಡುತ್ತೆ, ಮತ್ತು ಪೀರಿಯಡ್ನ ಕೂಡ ರೆಗ್ಯುಲರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇದು ಕೂಡ ಅಂತ ಹೇಳ್ಬೋದು. ಹಾಗೆ ಇದ್ರದ್ದು ಇನ್ನೂ ಬೆನಿಫಿಟ್ಸ್ ಇದೆ, ನಾನು ಸೈಡಲ್ಲಿ ಹಾಕಿರ್ತೀನಿ, ನೀವು ನೋಡ್ಕೊಬೋದು.
ಮತ್ತೇನಪ್ಪ ಅಂತಂದ್ರೆ ಇದನ್ನ ಉತ್ತರ ಕರ್ನಾಟಕ ಸೈಡಲ್ಲಿ ತುಂಬಾ ಮಾಡ್ತಾರೆ. ನಮ್ಮ ಮನೆಯಲ್ಲಿ ಕೂಡ ಖಾಲಿ ಆಗಿತ್ತು. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ. ನೀವು ಕೂಡ ಇದನ್ನ ಮನೆಯಲ್ಲಿ ಮಾಡಿ ಇದರಲ್ಲಿರೋ ಉಪಯೋಗನ ನೀವು ಕೂಡ ಪಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.